ನಿಮ್ಗೆ ಏನ್ ಅನ್ಸುತ್ತೆ ಕಳ್ಸಿ. ಮಳೆಗಾಲ ಚಳಿಗಾಲದಲ್ಲಿ ಬೆವರು ಬರುತ್ತೆ. ಓ ಬಂದು ಒಂದ್ಸತಿ ಶೂಟಿಂಗ್ ಅಲ್ಲಿ ಒಂದ್ ದಿವಸ ಇದ್ರ ಮುಂದೆ ನಮ್ದು ಲೈಟ್ ಗಳಿರುತ್ತಲ್ಲ ಅದ್ರ ಮುಂದೆ ನಿಂತ್ ನೋಡಿ ಬೆವರು ಬರುತ್ತೆ ಚೆನ್ನಾಗಿ. ನಾನು ಡೈಲಿ ನೋಡ್ತೀನಿ. ಬಿಗ್ ಫ್ಯಾನ್ ಆಫ್ ಕಲರ್ಸ್ ಕನ್ನಡ. ಥ್ಯಾಂಕ್ ಯು. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬೋದು. ನಮಗೆ ಕೊಟ್ಟಿರೋದೇ ಸ್ವಲ್ಪ ಟೈಮ್ ಕಮ್ಯುನಿಕೇಟ್ ಮಾಡೋದಕ್ಕೆ ಇಷ್ಟೇ. ಬೆವರು ಬರುತ್ತೆ ಅಂತೆಲ್ಲ ಕೇಳ್ಬೇಡಿ, ಬೇರೆ ಸೀರಿಯಲ್ ಸಂಬಂಧಪಟ್ಟಿದೆ ನಾನು ಕೇಳಿ. ಕರೆಂಟ್ ಇರಲ್ವಾ? ಓಕೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಕರೆಂಟ್ ಇರಲ್ಲ ಅಂತ ಅವ್ರ ಮನೇಲಿ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ. ಥ್ಯಾಂಕ್ ಯು. ಇವತ್ತು ನನ್ನ ಬರ್ಡೇ, ಪ್ಲೀಸ್ ವಿಶ್ ಮಾಡಿ ಬ್ರೋ. ಸೋನು ಲಿಂಗರಾಜ್, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ. ಅಂಡ್ ಇಡೀ ಎಪಿಸೋಡ್ ಫುಲ್ ಥ್ರಿಲ್ಲಿಂಗ್ ಅಲ್ಲಿದೆ. ಅಂದ್ರೆ ಎಲ್ಲಾ ರೀತಿ ದೇವ್ರನ್ನ ನೋಡ್ಬೋದು ಅಂಡ್ ಕಾರ್ಡ್ ನೋಡ್ಬೋದು. ಸಸ್ಪೆನ್ಸ್ ಇದೆ, ಆಕ್ಷನ್ ಇದೆ, ಡ್ಯಾನ್ಸ್ ಒಂದಿಲ್ಲ ಅಷ್ಟೇ. ಸೊ ಎಲ್ಲ ಮಿಕ್ಸ್ಚರ್ ಇದೆ. ಸೊ ಎಲ್ಲ ಮಿಸ್ ಮಾಡದೆ ನೋಡ್ಬೇಕು. ರೊಮ್ಯಾನ್ಸ್ ಅಂತೂ ಇದ್ದೇ ಇದೆ. ಗಂಡ ಹೆಂಡತಿ ರೊಮ್ಯಾನ್ಸ್. ರಾಮಾಚಾರಿ ಏನ್ ರೊಮ್ಯಾನ್ಸ್ ಮಾಡಕ್ ಸಾಧ್ಯ? ಕಿಟ್ಟಿ ವಾಪಸ್ ಬರ್ತಾನ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗಲ್ಲ, ಸಂಡೇ ಎಪಿಸೋಡ್ ಅಲ್ಲಿ. ಬಟ್ ಮುಂದೆ ಗೊತ್ತಾಗತ್ತೆ, ಕಾದಿರಿ. ಇವತ್ತು ಬರುವ ಶೂಟಿಂಗ್ ಲೊಕೇಶನ್ ಅಲ್ಲಿ ಅದೇ ಒಂದವ್ರು ಹೇಳ್ದಂಗೆ ಆರ್ಟಿ ನಗರ್ ಇರೋ ಸಾಯಿಬಾಬಾ ದೇವಸ್ಥಾನದಲ್ಲಿ ಮಾಡಿದ್ವಿ. ಇನ್ನೊಂದು ಕಾಡ್ಗೆ ಹೋಗ್ತೀವಿ. ಅದು ಏನಕ್ಕೆ ನೋಡ್ತೀರಾ? ಸುಲೇವಾರ ಕಾಡು. ಆಲ್ಮೋಸ್ಟ್ ದೊಡ್ಡಲದ ಮರ ಹತ್ರ ಬರುತ್ತೆ. ಅದು ಬಿಟ್ರೆ ಮಿಕ್ಕಿದೆಲ್ಲ ಕಾಡಲ್ಲಿ ಮಾಡಿದ್ವಿ, ಒನ್ ಹೋಲ್ ಡೇ ಮನೇಲಿ ಮಾಡಿದೀವಿ, ಇನ್ನೊಂದು ಹೋಲ್ ಡೇ ಟೆಂಪಲ್ ಅಲ್ಲಿ ಮಾಡಿದೀವಿ. ನೀವು ಇಷ್ಟನ್ನು ಬರೀ 1 hour ನೋಡ್ತೀರಾ. ನಾವು 3 ದಿವಸ ಮಾಡಿರೋದು ಕಂಟಿನ್ಯೂಸ್ ಮಾಡಿದೀವಿ. ಸೊ ಇದೀಗ ಚಾರುಗೆನೆ ಕೋದಂಡ ಸರಿಯಾಗಿ ಬೈತಾನೆ. ಯಾಕೆಂದ್ರೆ ವೈಶಾಖ ಮೇಲೆ ಅಪೋದನೆಯನ್ನ ಮಾಡಿರ್ತಾಳೆ ಚಾರು. ಆಕೆ ನಿಜಾನ ಹೇಳಿರ್ತಾಳೆ, ಆದ್ರೆ ಅಲ್ಲಿ ಏನೋ ಟ್ವಿಸ್ಟ್ ಆಗಿದೆ, ಏನೋ ಬದಲಾವಣೆಗಳಾಗಿದೆ. ಯಾವ್ದೋ ರೀತಿಯಲ್ಲಿ ಚಾರು ಒಂದು ರೀತಿಯಲ್ಲಿ ಪ್ರಶಂಸನ ಗಿಟ್ಟಿಸ್ಕೊಬಿಡ್ತಾಳೆ, ನಂಬಿಕೆನ ಗಿಟ್ಟಿಸ್ಕೊಬಿಡ್ತಾಳೆ. ಈಗ ವೈಶಾಖ ಬಂದು ಚಾರು ಪರವಾಗಿ ನಿಂತ್ಕೊಂಡು, ಯಾಕೆ ಚಾರುಗೆ ಬೈತಾ ಇದ್ದೀರಾ? ಚಾರುಗೆ ದಯವಿಟ್ಟು ಬೈಬೇಡಿ. ಆಕೆ ಏನೋ ಗೊತ್ತಿಲ್ದೇನೋ ಹೇಳ್ಬಿಟ್ಟಿದ್ದಾಳೆ. ಆಕೆ ನನ್ನ ಸ್ವಂತ ತಂಗಿ ಇದ್ದಂತೆ. ಆಕೆ ಏನು ಮಾತಾಡೋದು ಬೇಸರ ಮಾಡ್ಕೊಳ್ಳೋದಿಲ್ಲ. ಕ್ಷಮಿಸಿ ಬಿಡೋಣ, ಪಾಪ ಚಿಕ್ಕವಳು ಏನೋ ಒಂದು ಗೊತ್ತಾಗದೆ ಮಾತನಾಡ್ಬಿಟ್ಟಿದ್ದಾಳೆ. ಸೊ ಅದನ್ನೆಲ್ಲ ಮರ್ತ್ ಬಿಡೋಣ. ಚಾರು, ನೀನು ಕೂಡ ತಲೆ ಕೆಡಿಸ್ಕೊಬೇಡ, ಬೇಸರ ಪಡ್ಕೋಬೇಡ, ನಾನು ಕೂಡ ಬೇಸರ ಆಗೋಲ್ಲ. ಇದನ್ನ ಇಲ್ಲಿಗೆ ಮರ್ತ್ ಬಿಡೋಣ ಈಗೆಂದು ಎಲ್ರಿಗೂ ಕೂಡ ಮನೆಯವರ ಮುಂದೆ ಹೇಳ್ತಾರೆ. ಆಗ ಚಾರಿಗೆ ಒಂದು ರೀತಿಯಲ್ಲಿ ಮನಮರೆದು ಹೋದಂತಾಗುತ್ತೆ. ಕೋದಂಡ ಇದರಲ್ಲೇ ಗೊತ್ತಾಗುತ್ತೆ, ನನ್ನ ಹೆಂಡತಿಗೆ ಎಷ್ಟು ನಂಬಿಕೆ ಇರುವಂತವಳು, ನಂಬಿಕೆಯನ್ನ ಉಳಿಸ್ಕೊಂಡಿದ್ದಾಳೆ. ಆಕೆ ಮಾತನಾಡಿದ್ರೇನೆ ಗೊತ್ತಾಗ್ತಿಲ್ವಾ ಆಕೆ ಒಳ್ಳೆಯವಳು, ನೀವೇನೇನೋ ಮಾತನಾಡಬೇಡಿ, ಸುಮ್ನೆ ಏನೋ ಹೇಳ್ಬೇಡ ಚಾರು, ಹಾಗೆ ಹೇಗೆ ಅಂತೆಲ್ಲ ಈಗ ಕೋದಂಡ ಕೂಡ ಬೈದು ಹೋಗ್ತಾನೆ. ವೈಶಾಖ ನಿಜಕ್ಕೂ ಕೂಡ ನಾಟಕ ಅಲ್ಲಿ ಮಾಡ್ತಿರೋದು ಅದು ಚಾರ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಿದೆ, ಆದ್ರೆ ಬೇರೆಯವ್ರಿಗೆ ಅರ್ಥ ಆಗ್ತಿಲ್ಲ. ಈಗ ಚಾರು ಮೇಲೆ ಎಲ್ರಿಗೂ ಕೂಡ ನಂಬಿಕೆನ ಕಳ್ಕೊಂಡಿದ್ದಾರೆ, ವೈಶಾಖ ಮೇಲೆ ಎಲ್ರಿಗೂ ಕೂಡ ನಂಬಿಕೆ ಬಂದ್ಬಿಟ್ಟಿದೆ. ಸೊ ಅಷ್ಟರ ಮಟ್ಟಿಗೆ